ಸಿನಿಮಾ ರಂಗ ಕನ್ನಡ ಸಿನಿಮಾ ರಂಗದ ಬಗ್ಗೆ ಹೇಳಬೇಕಂದ್ರೆ ಜಾಸ್ತಿ ಸ್ಥಳೀಯ ಯಾವುದೇ ಚಿತ್ರಕಥೆಗಳು ಬರಲ್ಲ, ತುಂಬ ರೇರು. ಈಗ ನಮ್ಮವ್ರದೇ ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಮೇಲೆ ಒಂದು ಮೂವಿ ಬಂತು ತಮಿಳಲ್ಲಿ ಸೂರರೈಪಟ್ರು ಅಂತ. ಯಾಕೆ ಆ ಥರದ ಸ್ಟೋರಿ ಅವ್ರು ಯಾಕೆ ಮಾಡಿದ್ರು? ಅದು ಕರ್ನಾಟಕದವ್ರಲ್ವ ಅವರು. ಸೊ ಈ ಥರ ನೋಡ್ತಾ ಹೋದರೆ ರೀಜ್ನಲ್ ಸ್ಟೋರೀಸು ಆ ಥರ ಬೇಸ್ಡು ಬರ್ತಾಯಿಲ್ಲ. ಕಾಟೇರ ಅಂತ ಮೊನ್ನೆ ಬಂದಿದ್ದ ಚಿತ್ರ ತುಂಬ ಹೆಸರು ಮಾಡ್ತು. ಸೊ ಆ ಥರ ಮೂವೀಸು ಬರಬೇಕು, ಎಲ್ಲ ರೀಜನ್ದು ಕತೆಗಳನ್ನ ತೋರಿಸ್ಬೇಕು. ಜನರ ಬದುಕು ಏನಿದೆ, ಸ್ಟ್ರಗಲ್ ಏನಿದೆ, ಬರೀ ಏನು ಹೇಳ್ತಾರೆ, ಬರೀ ಲವ್ ಸ್ಟೋರೀಸು, ಬರೀ ರೌಡಿಸಮು, ಈ ಥರದ ಮೂವೀಸ್ಗಿನ್ನ ಸ್ಥಳೀಯವಾದ ಕತೆಗಳು ಬಂದರೆ ಒಂದು ಜನರಿಗೆ ಅವೇರ್ನೆಸ್ ಮೂಡುತ್ತೆ, ಆ ಸ್ಟ್ರಗಲ್ ಬಗ್ಗೆ ಗೊತ್ತಾಗುತ್ತೆ. ಸೊ ಜನಕ್ಕೂ ಅದರಿಂದ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಸುಮ್ಮನೆ ಲವ್ ಸ್ಟೋರೀಸು, ಸುಮ್ಮನೆ ಹೊಡಿ ಅಂತ ಮಾಡಿದ್ರೆ ಏನಿರುತ್ತೆ ಅದರಲ್ಲಿ? ಮೆಸೇಜ್ ಏನಿರಲ್ಲ, ಸಮಾಜಕ್ಕೆ ಏನು ಮೆಸೇಜ್ ಇರಲ್ಲ. ಸೊ ಈಗ ಒಂದು ಸ್ಟ್ರಗಲ್ಲು, ರೈತನ ಸ್ಟ್ರಗಲ್ಲು, ಇಲ್ಲ ದಲಿತರ ಸ್ಟ್ರಗಲ್ಲು, ಒಬ್ಬ ಮಹಿಳೆಯ ಸ್ಟ್ರಗಲ್ಲು ತೋರಿಸಿದ್ರೆ, ಚಿತ್ರಕಥೆ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ, ಜನರಿಗೆ ಅವೇರ್ನೆಸ್ ಮೂಡುತ್ತೆ ಅದ್ರ ಬಗ್ಗೆ. ಅವಾಗ ಜನ ತಿಳ್ಕೊತಾರೆ, ಅದ್ರ ಬಗ್ಗೆ ಕಲ್ತ್ಕೊಂಡು ಅವ್ರು ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ತಾರೆ. ಅದು ಬಿಟ್ಟು ಬರೀ ಲವ್ ಸ್ಟೋರೀಸು, ಬರೀ ರೌಡಿಸಮ್, ಈ ಥರದ ಮೂವೀಸ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಸೊ ದಯವಿಟ್ಟು ಸ್ಥಳೀಯ ಚಿತ್ರಕಥೆಗಳನ್ನ ಮುಂದೆ ಬರಬೇಕು. ಕನ್ನಡ ಚಲನಚಿತ್ರದಲ್ಲಿ ಹೆಚ್ಚೆಚ್ಚು ಚಲನಚಿತ್ರಗಳು ಬರಬೇಕು, ನಾನು ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.